ಏನಾರು ಬಡಿಗೆ ಅದು ಯಜ್ಞ ಇತ್ತಂದ್ರೆ ಏನಾರು ಸೌಂಡ್ ಮಾಡ್ಬೇಕಲ್ಲ, ಇದು ಆಗ್ಬೇಕಲ್ಲ, ಬೀಳ್ಬೇಕಲ್ಲ ಏನಾರೇ. ಏನು ಬಿದ್ದಿಲ್ಲ ಅಲ್ಲಿ, ಸೌಂಡ್ ಮಾತ್ರ ಜೋರಾಗಿ ಬಂತು. ಅಲ್ಲಿ ನಿನಗೆ ಕೇಳಿಸಿತ್ತಿಲ್ಲ? ಏನು ಬಂತು? ಭಾಳ ಜೋರು ಸೌಂಡ್ ಬಂದು, ಏನೋ ದಪ್ಪನೆ ಬಿದ್ದದ ಕತ್ರಿ ಬಿದ್ದದ ನಂದು ನೋಡು. ಎಲ್ಲ ನನ್ನ ಕತ್ರಿ. ನಮ್ಮ ಮನೆಗೊಂದು ಹೆಣ್ಣು ದೇವನೋ ಗಂಡು ದೇವನೋ ಗೊತ್ತಿಲ್ಲರಿ, ಪಕ್ಕ ಬಂದೈತಿ. ಅದು ಟೈಲರ್ ಬಂದೈತಿ, ಬಟ್ಟೆ ಹೊಲೋ ಟೈಲರು ಯಾರೋ ಸತ್ತೋದವರು ಪಕ್ಕ ಬಂದಾರ ನಮ್ಮ ಮನೆಗೆ. ನನ್ನ ಮಿಷಿನ್ ಹತ್ರನೇ ಬಂದಾರ ನೋಡ್ರಿ. ಕತ್ರಿನ ತೊಗೊಳಕ್ಕೆ ಹೋಗ್ಯಾರ, ತೆಳಗ ಕತ್ರಿ ಬಿದ್ದೈತಿ. ಆಮೇಲೆ ಅಲ್ಲಿಂದನೇ ಮಂಗಮಾಯ. ನಾವು ಇಬ್ಬರು ಗಂಡ ಹೆಂಡ್ತಿ ಎದ್ದು ಮೊದಲು ನಾನು ಹುಡುಕಿದೆ. ನಾನು ಹುಡುಕಿದ ಮೇಲೆ ಏನೂ ಸಿಕ್ಕೇ ಇಲ್ಲ ಅಲ್ಲಿ. ಎಷ್ಟು ಹುಡುಕಿದ್ದೀನಿ ಏನೂ ಸಿಗಲಿಲ್ಲ. ಇವ್ರು ಎದ್ದು ಹುಡುಕ್ಲಾಕ್ ಹೋದಾಗ ಸಿದ್ಧಾರ್ಥ ಹೇಳ್ತಾನೆ, ಕತ್ರಿ ಬಿದ್ದಿದ್ದು ಸೌಂಡ್ ಬತ್ತು ನೋಡ್ರಿ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಕತ್ರಿನೇ ಬಿದ್ದೈತಿ. ಅಂದ್ರೆ ಸಿದ್ಧಾರ್ಥಗೆ ಹೆಂಗೆ ಗೊತ್ತಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವನು ನಮ್ಮ ಪಕ್ಕನೇ ಮನ್ಕೊಂಡನ, ಅವನು ನಿದ್ದಿಗಣ್ಣಾಗಿದ್ದ, ನಾವು ಎಲ್ಲರೂ ನಿದ್ದಿಗಣ್ಣಾಗಿದ್ವಿ. ಆದ್ರೆ ಅವನಿಗೆ ಕೇಳಿಸೈತಿ ಪಕ್ಕ ಕತ್ರಿ ಬಿದ್ದೋದತ್ತು ಹೇಳ್ಬಿಟ್ಟು. ಅವ್ನು ಹೇಳ್ತಾನೆ ಕರೆಕ್ಟಾಗಿ ಕತ್ರಿನೇ ಬಿದ್ದೈತಿ. ಆದ್ರೆ ನಮಗೆ ಅನಿಸ್ತದ ಹೆಗ್ಣ ಏನೋ ಬಂದದೇನೋ ಗೊತ್ತಿಲ್ಲ ಅಂತ. ಅದ್ರ ಗೊತ್ತಿಲ್ಲ, ಹೆಗ್ಣನ ಬಂದೈತೋ ಅಥವಾ ಯಾವುದಾದ್ರೂ ಟೈಲರಿಂಗ್ ದೆವ್ವ ಬಂದೈತೋ, ನಿಜವಾಗ್ಲೂ ತಿಳಿದಿಲ್ಲ. ಇದಕ್ಕಿಂತ ಮೊದಲು ಒಂದು ಘಟನೆ ನಡೀತ್ರಿ. ಏನು ನಡೀತಂದ್ರೆ ಸಾಯಂಕಾಲ ಇದೇನು ರಾತ್ರಿ ಆಗಿತ್ತಲ್ರಿ, ಇದಕ್ಕಿಂತ ಮೊದಲು ಸಾಯಂಕಾಲ ಟೈಮಲ್ಲಿ ನನಗೆ ಕರೆದಂಗೆ ಸಿದ್ಧಾರ್ಥಗಾಗೈತಿ, ಸಿದ್ಧಾರ್ಥಕ್ಕೆ ಕರೆದಂಗೆ ನನಗಾಗೈತಿ. ಅವನು ಹೋಮ್ವರ್ಕ್ ಮಾಡಕ್ಕೆ ಕೂತಾನ್ರಿ ಅಲ್ಲಿ ಮಂಚದ ಮೇಲೆ. ನಾ ಕರ್ದಿದ್ದೇನಂತೇಳಿ ಅವ ನೋಡಕತ್ತಾನ, ಅವ ಕರ್ದಾನೇನಂತ ನಾನು ನೋಡಕತ್ತೇನೆ. ಈ ಥರ ನಡ್ಲಿಕ್ಕತ್ತಿತ್ತು. ನಿನಗೆ ಹೆಂಗೆ ಅನಿಸ್ತು? ನೀವು ಕರೆದ್ರೇನಂತ ನಾ ನಿಮ್ಮ ಕಡೆ ನೋಡ್ತೇನೆ, ನೀವು ನಾ ಕರೆದೇನಂತ ನೀವು ನನ್ನ ಕಡೆ ನೋಡ್ತೀರಿ. ಹಿಂಗೈತ್ರದು. ಅವನು ಇಲ್ಲೇ ಮನ್ಕೊಂಡನ್ರಿ. ಆದ್ರೆ ಸಾಯಂಕಾಲ ಆ ರೀತಿ ಆಯಿತು, ರಾತ್ರಿ ನೋಡಿದ್ರೆ ಈ ರೀತಿ ಆಯಿತು. ಅಂದ್ರೆ ಇಲ್ಲೇನಾದರೂ ಒಂದು ಸಮಸ್ಯೆ ಆದಂತೀರೇನು ಗೊತ್ತಿಲ್ಲ. ಇವ್ರು ಇಡೀ ರಾತ್ರಿ ಎದ್ದು ಎಲ್ಲ ಕಡೆ ಹುಡ್ಕಾಕತ್ತಾರ. ಕತ್ರಿ ಬಿದ್ದದ ಸಿಕ್ಕದ ಓಕೆ, ಆದರೂ ಸಮಾಧಾನ ಇಲ್ಲ. ಇನ್ನೂ ಹುಡ್ಕಾಕತ್ತಾರ ಈ ಕತ್ತಲ್ದಾಗೆಲ್ಲ. ಎಲ್ಲೇನು ಬಿತ್ತು ಎಲ್ಲೇನು ಬತ್ತು, ಯಾರಾದರೂ ಬಂದ್ರ ಅಂತ ಹೇಳ್ಬಿಟ್ಟು ಲೈಟ್ ಹಾಕೋದ್ಬಿಟ್ಟು ಕತ್ತಲ್ದಾಗೆ ಹುಡ್ಕಾಕತ್ತೀವಿ. ಅಂದ್ರೆ ನೀವು ಅನ್ಕೋರಿ ನಾವು ಎಷ್ಟು ಟ್ಯಾಲೆಂಟ್ ಇದ್ದೀವಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಆದಮೇಲೆ ನಮಗೆ ಅರಿವಿಗೆ ಬಂದಿದ್ದು, ಅಲ್ಲ ಮನೆ ತುಂಬ ಲೈಟ್ ಹಾಕೋಷ್ಟು ಬಲ್ಬ್ಗಳದಾವು, ಲೈಟ್ ಯಾಕೆ ಹಾಕ್ದೆ ನಾವು ಹುಡುಕಿದ್ವಿ ಅಂತ ಬೆಳಗ್ಗೆ ಎದ್ದ ಮೇಲೆ ನಮಗೆ ಈ ಯೋಚನೆ ಬಂದಿದ್ದು. ನಿಜವಾಗ್ಲೂ ಶಾಕ್ ಆಗೋಯ್ತು. ಅಲ್ಲ ರೀತಿ ಕತ್ತಲದಲ್ಲಿ ಲೈಟ್ ಹಾಕದೆ ಹುಡುಕ್ತೀವಿ ಅಂದರೆ ಎಷ್ಟು ಗ್ರೇಟ್ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೋಸಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾತಾವರಣ ಅಂತೂ ಸಖತ್ತಾಗಿದೆ, ಬಿಸಿಲು ಬರಾಗತ್ತದ, ಆದರೂ ತಣ್ಣ ಗಾಳಿ ಒಂಥರ ಚಂದ ಐತಿ. ಈಗ ಮುಂಜಾನೆದ್ದು ಕೆಲಸಗಳೆಲ್ಲ ನಾನು ಮಾಡ್ಕೊಂಡೀನಿ. ಏನೇನಿಲ್ಲರಿ, ಭಾಗ್ಯಾಗ ಕಟ್ಲಾಕ ಬುತ್ತಿಗೆ ರೆಡಿ ಮಾಡ್ಕೋಬೇಕು, ಸಿದ್ಧಾರ್ಥ ಬಾಕ್ಸಿಗೆ ರೆಡಿ ಮಾಡಬೇಕು, ಏನೆಲ್ಲ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಗೊತ್ತಾಗ್ತದೆ. ಇವತ್ತು ಏನು ಸ್ಪೆಷಲ್ ಇರ್ತೈತಿ, ಏನೆಲ್ಲ ನಡೀತದೆ ಎಲ್ಲವನ್ನು ನೀವು ವಿಡಿಯೋ ನೋಡಿದ್ರು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ನಾನು ಎಲ್ಲ ಇಂಥದೇ ಮಾಡ್ತೀನಿ ಅಂತ ಅಡ್ವಾನ್ಸ್ ಹೇಳೋಂಗಿಲ್ಲ. ಯಾಕಂದರೆ ನಾನು ಯಾವಾಗ ಏನು ಮಾಡ್ತೀನಿ, ಯಾವ ಟೈಮ್ದಾಗ ಏನು ಚೇಂಜ್ ಮಾಡ್ಕೋತೀನಿ ಗೊತ್ತಿಲ್ಲ. ಒಂದು ರೆಸಿಪಿ ಆಗಲಿ, ಬೇರೆ ಒಂದು ವಿಷಯಗಳಾಗಲಿ, ಯಾವುದಾದ್ರೂ ಒಂದು ತಿಳಿಸ್ತಾ ಇರ್ತೀನಿ ವಿಡಿಯೋದಾಗ. ಹಾಗಾಗಿಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಮೊದಲೇ ಡಿಸೈಡ್ ಮಾಡಿ ವಿಡಿಯೋ ಮಾಡ್ಲಿಕ್ಕೆ ನನಗೆ ಬರೋದಿಲ್ಲ. ನನ್ನ ದಿನ ಹೆಂಗೆ ಕಳೀತದ, ಟೈಮ್ ಹೆಂಗೆ ಬರ್ತದೆ ಆ ಟೈಮೆಲ್ಲ ಅದನ್ನು ಬದಲಾವಣೆ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ವಿಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಅದಕ್ಕಾಗ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದು. ಯಾಕಂದರೆ ವಿಡಿಯೋದಲ್ಲಿ ಏನಾದರೂ ಒಂದು ಸಂದೇಶ ಇರುತ್ತೆ, ಹಾಗಾಗ್ಬಿಟ್ಟು ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಆ ಸಂದೇಶದಿಂದ ಕಲಿಯೋದು ನೀವು ಒಂದಿರುತ್ತೆ, ಕಲಿಯೋದು ನಾನು ಒಂದಿರುತ್ತೆ. ಯಾಕಂತಂದ್ರೆ ನಾನು ಹೇಳಿದ್ರಂಥದ್ದು ನಿಮಗೇನಾದರೂ ಅದರಲ್ಲಿ ಬೇರೆ ಥರ ಅರ್ಥ ಆಗಿತ್ತಂದ್ರೆ ಅದಕ್ಕೆ ನೀವು ನನಗೆ ವಾಪಸ್ ಕಮೆಂಟ್ ಮಾಡಿದಾಗ ಅದ್ರ ಬಗ್ಗೆ ನಾನು ತಿಳ್ಕೊಬೋದು. ಹಂಗಾಗ್ಬಿಟ್ಟು ಕೇಳ್ತಾಳಂತು. ಓಕೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ಹೊಸಬ್ರು ಯಾರೆಲ್ಲ ನೋಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕೇಳೋದೇನು ಬೇಡ, ಆಲ್ರೆಡಿ ಎಲ್ಲರೂ ಭಾಳ ಅಂದ್ರೆ ಭಾಳ ಖುಷಿಯಿಂದ ಕಮೆಂಟ್ಗಳನ್ನ ಹಾಕಕತ್ತೀರಿ ಮತ್ತು ಸಬ್ಸ್ಕ್ರೈಬ್ರು ಮಾಡಕತ್ತೀರಿ, ಲೈಕ್ ಮಾಡತ್ತೀರಿ. ತುಂಬಾ ಖುಷಿ ಅದ. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ಮಾಡೋಕ್ಕೂ ಪುರ್ಸತಿ ಇಲ್ದಂಗೆ ಕೆಲಸಗಳ್ರಿ. ಹಂಗಾಗ್ಬಿಟ್ಟು ಏನು ಮಾಡೋದು, ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ಪಲಾವ್ ಕೂಡ ಮಸ್ತಾಗಿ ರೆಡಿ ಆಗೈತಿ. ಇದ್ರ ರೆಸಿಪಿನ ನಾನು ತುಳಜಾ ಅಡುಗೆ ಮನೆ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟೋ ತನಕ ಕೆಲಸ ಆಯಿತು. ಚಪಾತಿ ಮಾಡಿದೆ, ಪಲಾವ್ ಮಾಡಿದೆ, ಮತ್ತು ಸಾಂಬಾರು ಮಾಡಿದೆ, ಕೋಸಂಬರಿ ಮಾಡಿದೆ, ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಇವ್ರಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡೀನಿ. ಸಿದ್ಧಾರ್ಥಿಂದ ಇವತ್ತು ಶನಿವಾರ ಅನ್ನೋದು ನೆನಪೇ ಇಲ್ಲ, ಬಾಕ್ಸಿಗೆ ಹಾಕಿಕೊಡೋದು ಅನ್ನೋದೇ ಗ್ಯಾಂದಾಗಿದ್ದೀನಿ. 7 ಗಂಟೆಗೆ ಹೋದ್ರೆ ಪಾಪ ಏನೂ ತಿಲ್ಲೇ ಇಲ್ಲ. ಮುಂಜಾನೆ ಒಂದು ಗ್ಲಾಸ್ ಹಾಲು ಕುಡಿದಿದ್ದ, ಅಟ್ರ ಮೇಲೆ ಹೋದ. ಈಗೆಂತ ಭಾಗ್ಯನಿಗೆಲ್ಲ ಬಾಕ್ಸಿಗೆ ಹಾಕಿಟ್ಟಿನಿ, ತೋರಿಸ್ತೀನಿ ಏನೆಲ್ಲ ಮಾಡಿದ್ದೀನಿ. ನೋಡ್ರಿ, ಇಲ್ಲಿ ಪಲಾವ್ ರೆಡಿ ಆಗೈತಿ. ಮತ್ತು ಇದು ಪಾಲಕ್ ಸೊಪ್ಪು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಇಲ್ಲಿ ಪಲಾವ್ ಅಪ್ಪ ಮಗಳು ಇಬ್ಬರಿಗೆ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಹಾಕೀನಿ.
ಮತ್ತು ಮೊಸರು ಬಜ್ಜಿ ಮಾಡಿದ್ದೆ, ಬೇರೆ ಯಾವುದು ಬಾಕ್ಸ್ ಇಲ್ಲ, ಅದಕ್ಕೆ ಇದ್ರಾಗ ಹಾಕಿಬಿಟ್ಟಿದ್ವಿ. ಅಂದರೆ ನಮ್ಮ ಕಡೆ ಕೋಸಂಬರಿ ಅಂತ ಹೇಳ್ತೀವಿ ಅದು. ಇದು ಗಟ್ಟಿ ಸಾರು ಮಾಡೀನಿ ರೀ ಚಪಾತಿಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬಸ್ನಾಗ ಹೋಗೋದಿರ್ತೈತಿ, ಟ್ರೈನ್ದಾಗ ಅದು ಹೇಳೋಕ್ಕಾಗಲ್ಲ, ಚೆಲ್ಲಿದ್ರು ಚೆಲ್ಬೋದು. ಚಪಾತಿ ಮಾಡೀನಿ, ಚಪಾತಿ ಥೋಡೆ ಮಾಡೀನಿ, ಅವ್ರಿಗೆ ಜಾಸ್ತಿ ಬ್ಯಾಡ ಅಂದರು. ಇದಿಷ್ಟು ಈಗ ಬಾಕ್ಸಿಗೆ ಅವ್ರಿಗೆ ಕೊಟ್ಟು ಕಳಿಸ್ಬೇಕ್ರಿ. ನಮಗೂ ಸ್ವಲ್ಪ ಕೋಸಂಬರಿ ಐತಿ, ನಮಗೂ ಎಲ್ಲ ಅಡುಗೆ ಅದ, ಇನ್ನೇನಿಲ್ಲ. ಮನೆ ನೋಡಿದ್ರೆ ನೀವೆಲ್ಲ ಅಂಜಿ ಓಡ್ ಹೋತ್ರಿ. ಸದ್ಯಕ್ಕೆ ಈಗ ನಿಮಗೆ ಮನೆ ತೋರಿಸಲ್ಲ, ಭಾಳ ನಾವು ತೆಗಿತಿ ಮನೆ. ಟೈಮ್ ಐತೆ ಅಂತ ಹೇಳಿ ಒಂದ್ಸಲ ಮಾಡಿಕೊಂಡೆ. ಎಲ್ಲ ಮಾಡಿರೋ ಸೇವೆ ಕೂಡ ಬಾಕ್ಸಿಗೆ ಹಾಕಿಟ್ಟಿನಿ ನೋಡ್ರಿ. ನಿನ್ನೆ ಈ ಸೇವೆ ಮಾಡಿದ್ದೆ, ನೆನೆ ಹಿಡಿದ ನೋಡ್ರಿ. ಅದ್ರದ್ದು ಫುಲ್ ಮಾಡೋದು ಹೆಂಗೆ ಏನು ಎಲ್ಲ ತೋರಿಸ್ತೀನಿ. ಈ ರೀತಿ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ ಎಲೆಕ್ಟ್ರಿ ನೋಡ್ರಿ. ಈ ಥರ ಸೇವೆ ಮಾಡ್ಕೊಳ್ಳೋದು. ಸುಮ್ಮನೆ ಅಂಗಡಿಯಿಂದ ತೊಗೊಂಬರೋದು ಕೆಮಿಕಲ್ಲು ಅದು ಇದು ಅನ್ನೋದಕ್ಕಿಂತ ಅಂಗಡಿಯನ್ನು ತೊಗೊಂಬರೋದಕ್ಕಿಂತ ಇದು ಬೆಸ್ಟ್. ಟೇಸ್ಟ್ ಸಖತ್ತಾಗ್ಯಾವ. ಎಲ್ಲ ಮನೆಗೆ ಇರೋದ್ರಿಂದ ನಾವು ಮನೆಯಲ್ಲೇ ಆರಾಮ್ ಮಾಡ್ಕೊಬೋದು ನೋಡಿರಿ. ಈ ಒಂದು ಬಾಕ್ಸ್ ಮಾಡ್ಕೊಂಡು ಇವರಿಗೆ ಬಾಕ್ಸಿಗೆ ಹಾಕಿಟ್ಟಿನಿ, ಭಾಗ್ಯ ಕಟ್ಟಕ್ಕಂತ ಹೇಳ್ಬಿಟ್ಟು. ನಮಗೂ ಇನ್ನೂ ಇಷ್ಟು ಅಂದ್ಕೊಂಡು ಉಳ್ದಾವ ನೋಡ್ರಿ. ಈಗ ಇನ್ನೂ ಇಷ್ಟು ಉಳ್ದಾವ ನಮಗೆ. ನಾವು ಇದ್ರಾಗ ಏನದ ಇದು ಮಿಕ್ಸ್ ಮಾಡಿಲ್ಲ, ಮೆಕ್ಕೆಜೋಳದು ಇದೇನಾಯ್ತಲ್ರಿ, ಇದು ಮಿಕ್ಸ್ ಮಾಡಿಲ್ಲ ಮೆಕ್ಕೆಜೋಳದು. ಈ ಥರದ್ದು ಇವ್ರು ಮೆಕ್ಕೆಜೋಳದ ತಿನ್ನಲ್ಲ, ಹಂಗಾಗಿ ಮಿಕ್ಸ್ ಮಾಡಿಲ್ಲ. ಬಾಗಿಗೆಲ್ಲ ಮಿಕ್ಸ್ ಮಾಡಿ ಹಾಕಿನಿ. ಬಾಗೆಲ್ಲ ರೆಡಿ ಮಾಡ್ಬೇಕ್ರಿ. ಈಗ ನೋಡಿ, ಇದು ಎತ್ತಿಡೋದ್ಬಿಟ್ಟು ಇದು ಎತ್ತಿಡ್ಲತ್ತೀನಿ. ಓಕೆ, ಈಗ ಬಾಕ್ಸಿಗೆ ಹಾಕ್ಕೊಂಡ್ರಲ್ಲ ಜಲ್ದಿ. ಬರೀ ಅಡುಗೆ ಮಾಡಿ ಇಟ್ಟರೆ ಸಾಕಾಗಲ್ಲ ರೀ. ಬಾಕ್ಸಿಗೆ ಹಾಕಿಟ್ರೆ ಸಾಕಾಗಲ್ಲ, ಬ್ಯಾಗಿಗೆ ಕೂಡ ಹಾಕಿಡಬೇಕು. ಬ್ಯಾಗ್ನ ಹಾಕ್ಬೇಕಂದ್ರೆ ಈ ಕವರ್ಗಳೆಲ್ಲ ಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, ಪ್ರತಿಯೊಂದು ಐಟಮ್ಸ್ಗಳು ಏನೇ ತರಲಿ, ಸಕ್ರೆ, ಚಾಪಡಿ, ಇನ್ನೊಂದು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಈ ಥರದ್ದೆಲ್ಲ ಕವರ್ಗಳನ್ನ ಎತ್ತಿ ಒಂದು ಕಡೆ ಇಟ್ಟಿರ್ತೀನಿ. ಆದರೆ ಹುಡ್ಕೋ ಟೈಮ್ದಲ್ಲಿ ಒಂದು ಕೈಗೆ ಕವರ್ಗಳನ್ನ ಸಿಗಲ್ಲ. ಈ ರೀತಿ ಕೈಗೆ ಏನೇನು ಸಿಗುತ್ತೋ ಎಲ್ಲ ಕೆಳಗಡೆ ಮರದಲ್ಲಿ ಅದರಲ್ಲಿ ಇದ್ರಲ್ಲಿ ಹಾಕಿ ಅರ್ಜೆಂಟ್ಗೆ ನಾವು ಇವಾಗ ಅವಸರದಾಗ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದು, ಎಲ್ಲ ತೆಳಗೆ ಚೆಲ್ಲೋದು, ಈ ಸದ ಡಬಲ್ ಕೆಲಸಗಳು. ಈಗ ಮತ್ತೆ ಅದನ್ನು ಹಾಕಿಡಕ್ಕೆ ಮತ್ತೊಂದು ಕವರ್ ಹುಡುಕ್ಬೇಕ್ರಿ ನಾ, ಹಿಂಗೆ ರೀ. ಅದಕ್ಕಾಗಿ ಒಂದು ದೊಡ್ಡ ಕವರ್ ಮಾಡಿ ಅದ್ರೊಳಗೆ ಹಾಕಿಡಬೇಕು. ನಾನು ಹಂಗೆ ಹಾಕಿಟ್ಟಿರ್ತೀನಿ, ಇವರಿಗೆಲ್ಲ ಅಸಹ್ಯ ಕಾಣ್ತಂತ ಒಯ್ದು ಡಸ್ಟ್ಬಿನ್ಗೆ ಹಾಕಿಬಿಡ್ತಾರೆ. ಇದೇ ಕೆಲಸ ಆಗ್ತದೆ. ಹಂಗಾಗ್ಬಿಟ್ಟು ಎಲ್ಲ ಅಡುಗೆಗಳನ್ನ ಮಾಡಿಕೊಂಡು ಈ ರೀತಿ ಕವರ್ಗಳನ್ನ ಎಲ್ಲ ಕಟ್ಟಿ ಹಾಕ್ಲತ್ತೀನಿ. ಎಲ್ಲರೂ ಹೋಗ್ಬೇಕಂದ್ರೆ ಈ ರೀತಿ ಎಲ್ಲ ತಯಾರನ್ನ ಮಾಡಬೇಕು. ಒಂದು ಚಮಚ, ಒಂದೆರಡು ಪ್ಲೇಟು, ಅದು ಅವ್ರಿಗೆ ಏನೆಲ್ಲ ಬೇಕು ನೋಡ್ರಿ ಪೂರ್ತಿ ರೆಡಿ ಮಾಡಿ ಕೊಡಬೇಕು. ಚಟ್ನಿ ಪುಡಿ ರೆಡಿ ಮಾಡಿರಲಿಲ್ಲ, ಸ್ವಲ್ಪನೇ ಚಟ್ನಿ ಪುಡಿ ಇತ್ತು. ಅದು ಪುಟಾಣಿ ಚಟ್ನಿ ಪುಡಿ ಇತ್ತು, ಶೇಂಗಾ ಚಟ್ನಿ ಪುಡಿ ಬೇಕು ಭಾಗ್ಯಾಗ. ಪರವಾಗಿಲ್ಲ, ಸ್ವಲ್ಪ ಅನ್ನಕ್ಕೆ ಟೇಸ್ಟ್ ಇರ್ತದೆ ಹಾಕೊಂಡು ತಿಲ್ಲಕತ್ತೆ ಹೇಳ್ಬಿಟ್ಟು ಸಾಂಬಾರು ಜೊತೆಗೆ ಅದಿಷ್ಟು ಚಟ್ನಿ ಪುಡಿ ಕಟ್ಟಿ ಹಾಕಿದೆ. ಆಕೆ ಅದು ತೊಗೊಂಡು ಬಂದಿದ್ಲು ಮೈ ಉಜ್ಕೊಳ್ಳೋದು, ಅದನ್ನ ಇಲ್ಲೇ ಬಿಟ್ಟು ಹೋಗಿದ್ಲು. ಅದೊಂದು ಹಾಕಿದೆ. ಒಂದು ಟಾಪ್ನ ಬಿಟ್ಟು ಹೋಗಿದ್ದೋಡ್ರಿ, ಇಲ್ಲೇ ಹೊಲ್ದು ಕೊಟ್ಟಿದ್ದೆ ನಾನು, ಹಳದಿ ಕಲರ್ ಟಾಪು. ಅದು ಭಾಳ ಚಂದ ಬಂದಿತ್ತು. ಆದರೆ ಅದು ಯಾಕೆ ಬಿಟ್ಟು ಹೋಗೋಣ ಅಂತ ಗೊತ್ತಿಲ್ಲ, ಇರಂಗಿರಲಿ ಅಂತ ಕೊಟ್ಟು ಕಳ್ಸಾಕತ್ತೀನಿ. ಇನ್ನೊಂದು ಪಿಂಕ್ ಕಲರ್ ಐತೆ, ಅದೊಂದು ಹೊಲಿಬೇಕು. ಎಲ್ಲ ಹಾಕಿ ಬ್ಯಾಗ್ನ ಪ್ಯಾಕ್ ಮಾಡಿದೆ. ಪ್ಯಾಕ್ ಮಾಡಿ ಇವ್ರಿಗೆ ಕೊಟ್ಟೆ. ಟವಲ್ ಒಂದು ಬೇಕಿತ್ತು, ಆ ಟವಲ್ ಒಂದು ಕೊಟ್ಟೆ. ಹೋಗ್ತಾ ಮತ್ತೆ ಹೋಗೋ ಟೈಮ್ದಾಗ ಏನಾದರೂ ಒಂದು ಮರ್ತಿರ್ತಾರೆ. ಫೋನ್ ಎಲ್ಲಿಟ್ಟೆ ಅಂತ ಹುಡ್ಕಾಕತ್ತಾರೆ. ಫೋನು ಬ್ಯಾಗ್ನ ಹಾಕ್ಯಾರ, ಚಾರ್ಜರು ಮತ್ತು ಫೋನ್ ಎರಡು ಬ್ಯಾಗ್ನ ಹಾಕ್ಬಿಟ್ಟು ಕಿಶದಾಗ ಕೈ ಹಾಕ್ಕೊಂಡು ಫೋನ್ ಹುಡ್ಕಾಕತ್ತಾರ. ಆಮೇಲೆ ನೆನಪು ಮಾಡ್ಕೊಂಡ್ರಿ, ಇಲ್ಲ ಬ್ಯಾಗಿಗೆ ಹಾಕಿನಿ ಅಂತ ಹೇಳ್ಬಿಟ್ಟು ಅವರಿಗೆ ರೆಡಿ ಮಾಡಿ ಎಲ್ಲವೂ ಕ್ಲಿಯರ್ ಮಾಡಿ ಕಳಿಸಿದ್ದೀನಿ. ಇನ್ನು ಅಲ್ಲಿ ಹೋದ್ಮೇಲೆ ಭಾಗ್ಯ ಏನೇನು ಕೇಳ್ತಾಳಂತ ನೋಡೋಣ. ಮಿಕ್ಚರ್ ಅಂತೂ ಸಿಕ್ಕಾಪಟ್ಟಿ ಇಷ್ಟ ಆಗ್ಯಾವ. ನೋಡೋಣ್ರಕ್ಕೆ ಏನು ಫೋನ್ ಮಾಡಿ ಹೇಳ್ತಾಳಂತ ಹೇಳ್ಬಿಟ್ಟು. ಮನಿ ಅಂತೂ ಈ ಅವತಾರ ಆಗ್ಬಿಟ್ಟೈತಿ. ಇದನ್ನೆಲ್ಲ ಕ್ಲೀನ್ ಮಾಡೋಟ್ಟಿಗೆ ನನ್ನ ಹಣೆಬರ ಎಲ್ಲಿಗೆ ಬಂದ್ಬಿಡ್ತದೆ ಅಂತ ಗೊತ್ತಿಲ್ಲ. ತೋರಿಸೋದಟ್ಟೆ ಸರಳಲ್ಲ ಈ ಕೆಲಸ ಮಾಡಿದಷ್ಟು. ಕಣ್ಮುಚ್ಚಿ ಕಣ್ಬಿಡೋಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೇವೆ, ಮಾಡೋಷ್ಟರಲ್ಲಿ ನಮ್ಮ ಸೊಂಟನೇ ಏನೋ ಹೇಳ್ತಾರಲ್ಲ, ಸೆಟಿ ಹಿಡಿದು ಬಿಟ್ಟಿರ್ತೈತಿ. ನಿಜವಾಗ್ಲೂ ಎಲ್ಲ ಕೆಲಸಗಳು ಮಾಡೋಷ್ಟರಲ್ಲೇ ಸಾಕನ್ನಂಗಾಗ್ಬಿಟ್ಟಿರ್ತೈತಿ. ಕ್ಲಿಯರಾಗಿ ಎಲ್ಲ ಕಂಪ್ಲೀಟಾಗಿ ಕೆಲಸ ಅಂತೂ ಮುಗಿಸ್ಕೊಂಡು ಬಂದೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು ನೋಡ್ರಿ, ಎಷ್ಟು ಕ್ಲೀನಾಗಿಬಿಡ್ತು. ಈ ರೀತಿ ಮನೆ ಇದ್ರೆ ಒಂಥರ ಖುಷಿ ಇರ್ತೈತಿ. ಆ ರೀತಿ ನೋಡೋಕ್ಕಂತೂ ಆಗೋದೇ ಇಲ್ಲ. ನೋಡಿದ್ರಲ್ಲ ಹೆಂಗೆ ಹೊಲಸಾಗಿತ್ತು, ಪೂರ್ತಿ ಕ್ಲೀನಾಗಿ ಆಯಿತು. ಕೆಲಸ ಅಂತೂ ಕಂಪ್ಲೀಟಾಗಿ ಮುಗೀತು. ಈಗ ಸ್ವಲ್ಪ ಸಮಾಧಾನ ಆಯಿತು. ಇನ್ನೂ ಏನೇ ಕೆಲಸ ಮಾಡೋಕ್ಕೂ ಬೇಜಾರು ಅನಿಸಲ್ಲ ನೋಡ್ರಿ. ಎಲ್ಲ ಕೆಲಸ ಮುಗಿದೈತಿ. ದೀಪ ಹಚ್ಚಿದಾಯಿತು, ಅಡುಗೆ ಮಾಡಿದಾಯಿತು, ಮನೆ ಒರೆಸಿದಾಯಿತು, ಪೂರ್ತಿಯಾಗಿ ಕೆಲಸ ಮುಗೀತು. ಆಯ್ತು ನೋಡ್ರಿ, ಎಲ್ಲ ಕೆಲಸನೂ ಆಯಿತು, ಜಳಕನೂ ಆಯಿತು. ಜಳಕ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಈಗ ಊಟಕ್ಕೆ ಹಾಕೊಂಡು ಕೂತೀನಿ. ಬರೀ ಊಟ ಮಾಡೋಣ ಎಲ್ಲರೂ. ಯಾರಿಗಾದ್ರೂ ಹೊರಗೆ ಕಳಿಸ್ಬೇಕು, ಬುದ್ಧಿ ಮಾಡಬೇಕು, ಮನೇನ ಕೆಲಸಗಳು ಮಾಡ್ಕೋಬೇಕು. ಸಿಕ್ಕಾಪಡೆ ಒತ್ತಡ ಆಗ್ಬಿಡ್ತಾವೆ. ಓಕೆ, ಊಟ ಮಾಡ್ತೀನಿ ರೀ. ಪಲಾವು, ಮೊಸರು ಬಜ್ಜಿ, ಪಲ್ಯ, ಚಪಾತಿ ಇದಿಷ್ಟು ಊಟ ಮಾಡಿ ಬಟ್ಟೆ ಅದಾವ್ರಿ ಹೋಗ್ಯಾವು. ಬಟ್ಟೆ ಒಗಿಬೇಕು. ಇಷ್ಟ ತನಕ ಆಯ್ತು ನೋಡ್ರಿ. ಮತ್ತು ಕೆಲಸ ಚಪಾತಿ ಮಾಡಿದ್ದು, ಮತ್ತು ಅನ್ನೋದು ಅವ್ರಿಗೆ ಪಲ್ಯ ಸಪ್ರೇಟು, ಅನ್ನ ಸಪ್ರೇಟು. ಅವ್ರಿಗೆ ಪುದೀನ ರೈಸ್ ಬೇಕಂತ್ರಿ, ಪಲಾವ್ ಬೇಡ ಅಂದರು. ಹಂಗಾಗ್ಬಿಟ್ಟು ನಮಗೂ ಬೆಸ್ಟ್ ಆಯಿತು. ಯಾಕಂದ್ರೆ ಅವ್ರಿಗೆ ಕೊಟ್ಟಿದ್ದು ಪಲಾವ್ ಖಾಲಿ ಆಗಿಬಿಡ್ತಿತ್ತು. ಸಿಕ್ಕಾಪಟ್ಟೆ ಟೇಸ್ಟ್ ಆಗೈತಿ.
ಹೆಂಗಪ್ಪ ಕೊಡಲಿ ಅನ್ನೋ ಥರ ಆಗಿತ್ತು ಮನಸ್ಸು. ಅದರಲ್ಲಿ ಅವ್ರಿಗೆ ಪುದೀನ ರೈಸ್ ಕೊಡ್ರಿ ಅಂದ್ರೆ ಹಾಗಾಗಿ ಅವ್ರಿಗೆ ಪುದೀನ ರೈಸು ಮತ್ತು ಹೆಸರುಬೇಳೆ ಪಲ್ಯ ಮತ್ತು ನಾನು ಮಾಡಿರುವಂಥ ಗಟ್ಟಿ ಪಲ್ಯ ಹಾಕಿಕೊಟ್ಟೆ. ಚಪಾತಿ. ಯಪ್ಪ ಹೋಟೆಲ್ದಾಗ ಹೆಂಗಾರು ಕೆಲಸ ಮಾಡ್ತಾರೆ ನಂಗೆ ಆಗೈತ್ರಿ. ನಾನು ನಿಜವಾಗ್ಲೂ ಏನಾಗತ್ತಂದ್ರೆ ಅಡುಗೆ ಮಾಡ್ತೀನಲ್ರಿ, ಅಡುಗೆ ಮಾಡಿದ್ಮೇಲೆ ಹೊಳ್ಳಿ ಊಟ ಮಾಡೋಕೆ ಮನ್ಸು ಬರೋಲ್ಲ. ಹೆಂಗೆ ಊಟ ಮಾಡೋದು ಅಂದ್ರೆ ಮೂತಿಗೆ ಹೊಡೆದಂಗೆ ಮಕ್ಕಕ್ಕೆ ಹೊಡೆದಂಗೆ ಆಗ್ಲತ್ತು ಊಟ ಅಂದ್ರೆ ನನಗೆ ಸದ್ದದು. ಈ ಹೋಟೆಲ್ಗಳ್ದಾಗ ಅವ್ರು ಹೆಂಗೆ ಮಾಡ್ತಾರೆ, ಅಷ್ಟೊಂದು ಅಡುಗೆ ಮಾಡಿ ಊಟ ಯಾವಾಗ ಮಾಡ್ತಾರೆ? ನಾವು ಸುಮ್ಮನೆ ಒಂದು ತಾಸು ಅರ್ಧ ತಾಸು ಗ್ಯಾಸಿನ ಮುಂದೆ ನಿಂತು ಇಷ್ಟೊಂದು ಅಡುಗೆ ಮಾಡೋದಕ್ಕೆ ಹಿಂಗೆ ಅನ್ಸಾಕತ್ತೈತೆ ನಮಗೆ. ಹೋಟೆಲ್ದಾಗ ಅವ್ರು ಹೆಂಗೆ ಮಾಡ್ತಾರಂತ, ಅವ್ರ ಕಷ್ಟ ಹೆಂಗಿರ್ಬೋದು, ಅವ್ರು ಊಟ ಯಾವಾಗ ಮಾಡ್ತಾರೋ, ಅದು ಊಟ ಸೇರ್ತದೋ ಇಲ್ಲೋ, ಒಬ್ಬೊಬ್ರದ್ದು ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಜೀವನ ತುಂಬ ಕಷ್ಟ ಐತಿ. ಯಾವುದೂ ಸರಳಿಲ್ಲ ಅನ್ಕೊತೀವಿ ನಾವು ಇಲ್ಲಿ ಕುಂತು. ಅವ್ರದ್ದೇನು ಬಿಡು ಆರಾಮಾಗಿ ಮಾಡ್ಕೊತಾರೆ, ಬರೀ ಅಡುಗೆ ಅಷ್ಟೇ ಎಲ್ಲ ಮಾಡ್ತಾರೆ. ಆ ಜಾಗದಾಗ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕೆಲಸಗಳನ್ನ ಮಾಡಿದಾಗೆ ಅದರ ಅನುಭವ ಗೊತ್ತಾಗೋದು, ಅದು ಕಷ್ಟನ ಅಥವಾ ಈಜಿನ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಯಾವುದೂ ಕೆಲಸ ಇಲ್ಲಿ ಈಜಿ ಇಲ್ಲ, ಪ್ರತಿಯೊಂದು ಕೆಲಸನೂ ಕಷ್ಟನೇ. ಆದರೆ ಇನ್ನೊಬ್ರಿಗೆ ನೋಡಿ ಅನ್ನೋದು ನಮ್ಮದೊಂದು ಅಭ್ಯಾಸ ಆಗ್ಬಿಟ್ಟಿರ್ತೈತೆ. ಅದು ಬಿಡು ಅದೇನು ದೊಡ್ಡ ಕೆಲಸ ಮಾಡ್ಬೋದು, ಆದರೆ ಮಾಡೋ ಟೈಮಲ್ಲಿ ಮಾಡೋಕ್ಕೆ ಆಗಲ್ಲ. ಇಷ್ಟೊಂದು ಕಷ್ಟ ಕೆಲಸನ ಅನ್ನಿಸ್ತೈತಿ. ಹಾಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಾಗ ಏನು ಅನಿಸ್ತೈತಿ, ಯಾವಾಗಾದರೂ ಮನೆಯಾಗಿರ್ತೀನೋ, ಮನೆಯಾಗಿದ್ದರೆ ಸಾಕು ಅನ್ನಿಸ್ಲತ್ತದಂತ ಅನಿಸ್ತಿತ್ತು. ಈಗ ಮನೆಯಾಗಿದ್ದಾಗ ಅನ್ಸಾಕತ್ತೈತ್ರಿ, ಯಾವಾಗಾದರೂ ಕೆಲ್ಸಕ್ಕೆ ಹೋಗ್ತೀನೋ, ಬೇಸರ ಅಂದ್ರೆ ಬೇಸರಾಗಿ ಹೋಗ್ಬಿಟ್ಟೈತೆ. ನಾನು ಮನೆಯಾಗಿದ್ದು ಏನೂ ಇಲ್ಲ, ಎಷ್ಟಂತ ಮನೆಯಾಗಿರೋದು ಅನ್ನೋ ರೀತಿ ಆಗ್ಬಿಟ್ಟೈತ್ರಿ. ನಿಜ ಹೇಳ್ಬೇಕಂದ್ರೆ ಮನುಷ್ಯ ಯಾವುದೂ ಸಹಿಸ್ಕೊಳ್ಳಲ್ಲ, ಕಷ್ಟ ಆದರೂ ಸಹಿಸ್ಕೊಳ್ಳಲ್ಲ, ಸುಖ ಆದರೂ ಸಹಿಸ್ಕೊಳ್ಳಲ್ಲ. ಒಟ್ಟೆ ಈ ಮನುಷ್ಯನಿಗೆ ಏನೋ ಒಂದು ಕೊರತೆ ಆದ ಅನ್ನೋ ಫೀಲಲ್ಲೇ ಬದುಕ್ತಿರ್ತಾನೆ. ನಿಜ ಅಲ್ಲ? ಯಾವುದೂ ಜಾಸ್ತಿ ಆಗಬಾರ್ದು, ಯಾವುದೂ ಕಮ್ಮಿ ಆಗಬಾರ್ದು. ಕಮ್ಮಿ ಹೆಚ್ಚು ಕಮ್ಮಿ ಅಲ್ಲ, ಸಮವಾಗಿ ಕೊಟ್ರೂ ಸಮಾಧಾನ ಇರಲ್ಲ ಈ ಮನುಷ್ಯನಿಗೆ. ಅಂಥ ಮನುಷ್ಯನ ಜನ್ಮ ಇದು. ಯಾವಾಗ ಬಿಸಿಲು ಕೇಳ್ತೀವಿ ಅವಾಗ ಬಿಸಿಲು ಬೀಳಲ್ಲ. ಇವಾಗ ನೋಡ್ರಿ ಹೆಂಗೆ ಓಡಾಗತ್ತೈತೆ ಬಿಸಿಲು. ಅಂದ್ರೆ ನಾವು ಯಾವ್ದು ಬಂದರೂ ತಡ್ಕೊಳ್ಳಲ್ಲ. ಅವನಿಗೆ ಭಗವಂತನಿಗೆ ಗೊತ್ತು ಯಾವ ಟೈಮಲ್ಲಿ ಏನು ಕೊಡಬೇಕು, ಯಾವ ಟೈಮಲ್ಲಿ ಏನು ತೊಗೋಬೇಕು ಅಂತ. ನಾವು ಹೇಳ್ದಂಗೆ ಕೇಳೋಕೆ ಅವನೇನು ನಮ್ಮ ಮನೆಗೆ ಹುಟ್ಟೇನೇನ್ರಿ, ನಾವು ಅವ್ರ ಮನೆಗೆ ಹುಟ್ಟಿವಿ, ಹೌದಿಲ್ಲ? ನೋಡಿರಿ ಟೈಮ್ ಆಲ್ರೆಡಿ 1 ಗಂಟೆ ಆಯಿತು. ಈಗ ನಾನು ಅವ್ರಿಗೆ ಊಟ ಕೊಟ್ಟು ಬಂದೆ. ಕೆಲಸ ಅಂತೂ ಜಾಸ್ತಿ ಏನೂ ಇಲ್ಲ, ಎಲ್ಲ ಬಂಡೆಗಳನ್ನ ತೊಳೆದು ಹಾಕ್ಕೊಂಡು ಇನ್ನೇ ಈಗ ಅವ್ರು ಬಾಕ್ಸ್ ಕೊಟ್ಟರೆ ಆ ಬಾಕ್ಸ್ ಇಟ್ಟು ತೊಗೊಂಬಂದು ಹಾಕೀನಿ. ಸದ್ಯಕ್ಕೆ ನನಗೆ ಇವಾಗ ಸುಸ್ತು ಅನ್ಸಾಗತ್ತೈತಿ, ರೆಸ್ಟ್ ಮಾಡ್ತೀನಿ. ಯಾಕಂದರೆ ಹೆಚ್ಚು ಕಮ್ಮಿ ಮತ್ತೇನಾರು ಅನ್ನಿಸ್ತು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ. ಹಂಗೆ ನಾನೇನು ನಿಮ್ಗೆ ಮೊನ್ನೆ ಒಂದು ಪ್ರಾಬ್ಲಮ್ ಆದಂತ ಹೇಳಿದ್ನಲ್ರಿ, ಆ ಪ್ರಾಬ್ಲಮ್ಮ ಇವಾಗ ಅರ್ಧ ಸಾಲ್ವ್ ಆಗೈತಿ. ಒಂದು ಅರ್ಧ ಖುಷಿ ಬಂದೈತಿ ಮನಸ್ಸಲ್ಲಿ. ಖುಷಿ ಆದ ಒಳಗೆ ಮತ್ತು ಒಂದು ಸ್ವಲ್ಪ ಗೊಂದಲ ಕೂಡ ಆದ. ಹೇಳ್ತಿಲ್ಲ ಮನುಷ್ಯನ ಸಮಾಧಾನ ಇರಲ್ಲ ಅಂತ. ಆ ಗೊಂದಲ ಕೂಡ ಆದ. ಅದಿನ್ನೂ ಪೂರ್ತಿ ಕ್ಲಿಯರ್ ಆಗಿಲ್ಲ, ಅರ್ಧ ಕ್ಲಿಯರ್ ಆಗಿತ್ತು ಅಷ್ಟೇ. ಇನ್ನೂ ಅರ್ಧ ಕ್ಲಿಯರ್ ಆಗಬೇಕು. ಅದು ಅರ್ಧ ಕ್ಲಿಯರ್ ಆಯ್ತಂದ್ರೆ ನಾನು ನೆಮ್ಮದಿಯಾಗಿರೋಕೆ, ನೆಮ್ಮದಿಯಾಗಿ ಊಟ ಮಾಡೋಕೆ, ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಸಾಧ್ಯ. ಈ ಒಂದು ಕೆಲಸದಿಂದ, ಈ ಒಂದು ಪ್ರಾಬ್ಲಮ್ನಿಂದ ನನಗೆ ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಆಗ್ಬಿಟ್ಟೈತ್ರಿ. ನಿಜ ಹೇಳ್ತೀನಿ, ನಿಮ್ಮ ಮುಂದೆ ಇಷ್ಟು ಬ್ಲಾಗ್ ಮಾಡ್ತೀನಿ, ನಗ್ತೀನಿ, ಮನೆಯವ್ರ ಸುತ್ತಿ ಇಷ್ಟು ಖುಷಿಯಾಗಿರ್ತೀನಿ. ಆದ್ರೂ ಒಳಗೆ ಪ್ರತಿ ಕ್ಷಣಕ್ಕೂ ಒಂದೊಂದು ಸೆಕೆಂಡಿಗೂ ಹೆಂಗೆ ಎದೆ ಹೊಡ್ಕೋತದಂದ್ರೆ ಆ ಕೆಲಸ ಆಗ್ತದೋ ಇಲ್ಲೋ, ಅದು ದಂಡಿಗೆ ಮುಟ್ತದೋ ಇಲ್ಲೋ, ಅದು ಕೈಗೆ ಬಂದು ಸಿಗ್ತದೋ ಇಲ್ಲೋ, ಏನು ಮಾಡ್ಬಿಟ್ಟನ, ಎದಕ್ಕೆ ಹೋಗಿ ಕೈ ಹಾಕ್ಬಿಟ್ಟೆ, ನಾನು ಯಾಕೆ ಈ ಕೆಲಸ ಮಾಡಿದೆ ಅನ್ನೋ ರೇಂಜಿಗೆ ಆಗ್ತದೆ. ನಿಜ ಹೇಳ್ಬೇಕಂದ್ರೆ ಒಂದೊಂದು ಟೈಮು ಒಬ್ಬಕ್ಕಿನ ಕೂತು ಅಳ್ಬೇಕು ಅನ್ಸಾಕತ್ತೈತೆ ನನಗೆ. ಅಷ್ಟು ಯಾರ ಹತ್ರ ಹೇಳ್ಕೊಳಕ್ಕೂ ಆಗೋವಲ್ದು, ಬಿಡೋಕ್ಕೂ ಆಗೋವಲ್ದು. ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಂದ್ರೆ, ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ರಿ, ಆ ಪರಿಸ್ಥಿತಿಗಳು ಮನುಷ್ಯರಿಗೆ ಎಷ್ಟು ಕುಗ್ಗಿಸ್ತಾವಂದ್ರೆ ನಿಜ ಹೇಳ್ಬೇಕಂದ್ರೆ ಹೇಳ್ಕೊಳಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿಗಳು ಇರ್ತಾವೆ ಒಂದೊಂದು ಟೈಮ್ದಾಗ. ಯಾರ ಹತ್ರ ಹೇಳ್ಕೊಳ್ಳೋದು? ಹೀಗೆ ಅರ್ಧಂಬರ್ಧ ಹೇಳ್ಕೊಂಡಾದ್ರೂ ಮನಸ್ಸು ಸಮಾಧಾನ ಮಾಡ್ಕೋಬೇಕು. ಪೂರ್ತಿ ಹೇಳ್ಕೊಳ್ಳೋಷ್ಟು ಧೈರ್ಯ ಇಲ್ಲ. ಎಲ್ಲ ಆಶೀರ್ವಾದ ಮಾಡಿ ನಾನು ಅಂದ್ಕೊಂಡಿರೋ ಕೆಲಸನ ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂತ. ಇದು ನೋಡ್ರಿ ಹುಳ ಯಾವ ರೀತಿ ಅದಂತ ಹೇಳ್ಬಿಟ್ಟು, ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ಸಿದ್ಧಾರ್ಥ್ ನೀ ನೋಡಿ ಕ್ಯಾಟರ್ಪಿಲ್ಲರ್ ಇದು ಏನು ಕ್ಯಾಟರ್ಪಿಲ್ಲರ್ ಇದು ಗಿಡದ ಮೇಲೆ ಚಿಟ್ಟೆ ಆಗ್ತದ್ರಿ. ಇದು ಏನು ಚಿಟ್ಟೆ ಆಗ್ತದತ್ರ? ಚಿಟ್ಟೆ ಅಂದ್ರೆ ಪಾತ್ರಗಿತ್ತಿ ಆಗ್ತದ್ರಿ. ಇದು ಸುಮ್ಮರಿರು, ಇದು ಇಟ್ಟು ದಪ್ಪ ಐತಿ. ಇದು ಸ್ವಲ್ಪ ಜೂಮ್ ಮಾಡಿ ನಿಮ್ಗೆ ತೀರಾ ಅತಿ ದಪ್ಪ ಅನ್ಸಾಗ್ತದ ನೋಡ್ರಿ. ಈ ರೀತಿ ಐತಿದು. ಇದಕ್ಕೆ ಮ್ಯಾಲೆ ಹಬ್ಬಕ್ಕೆ ಬರಲ್ಲ, ಜರ ಎಬ್ಸು ಹಿಂಗೆ ಉಳ್ಕೊಂಡು ಟುಪ್ಕನೆ ಬಿಡ್ತದ. ಮತ್ತು ಏನಪ್ಪ ಅಂತಂದ್ರೆ ಇದ್ರ ಹೆಸರು ಏನಂತ ಎಂದೇ ಗೊತ್ತಿಲ್ಲ ನನಗೆ. ಏನು ಕ್ಯಾಟರ್ಪಿಲ್ಲರ್, ಇಂಗ್ಲೀಷ್ನಾಗ ಕ್ಯಾಟರ್ಪಿಲ್ಲರ್ ಅಂತಾರೆ, ಇಂಗ್ಲೀಷ್ನಾಗ ಕ್ಯಾಟರ್ಪಿಲ್ಲರ್ ಏನಂತಾರತ್ರಿ. ಇದಕ್ಕೆ ಕನ್ನಡದಾಗ ಏನಂತಾರೆ ಹೇಳ್ರಿ, ನನಗೆ ಅಂಜಿಕೆ ಬರ್ತದೆ. ನೀ ಎರಡು ಅಲ್ಲಿ ನಾ ಹೊಡಿತು ನಾನು ನಿನಗೆ ಗಿಡದಾಗ ಎದಕ್ಕೆ ಬಿಡ್ತೀವಿ ಅದಕ್ಕೆ
ಅದು ಅಲ್ಲೇ ಇರ್ಬೇಕ್ರಿ, ಮಣ್ಣಾಗ ಗಿಡದಾಗ. ಗಿಡ ತಿಂತದದು. ಇವ್ ಬೆಳೆಸಿರೋ ಗಿಡ ಅಲ್ಲ, ಗಿಡದಲ್ಲಿರೋ ಹುಳಗಳನ್ನ ಇಲ್ಲಿ ನೋಡ್ರಿ, ಗಿಡದಲ್ಲಿರೋ ಹುಳಗಳನ್ನ ತೆಗೆದೆಲ್ಲ ಹೊರಗೆ ಹಾಕಿದ್ರೆ ಈ ನನ್ನ ಮಗ ಹುಳನ ತೊಗೊಂಬಂದು ಗಿಡಕ್ಕೆ ಹಾಕ್ತಾನೆ. ಏನು ಅತಿ ಬುದ್ಧಿವಂತ ನೋಡ್ರಿ. ಈ ಹುಳ ಭಾಳ ಗಿಡದಾಗೆ ಇರ್ಬೇಕ್ರಿ. ಒಯ್ದಲ್ಲಿ ಇದ್ರ ಗಿಡದಾಗ ಬಿಡು, ಅವು ಹಂಗೆ ಮರದಾಗ ಬಿಡು, ಅಂದ್ರೆ ಚಂದ ಕಾಣ್ತದ್ರಿ. ಕಡೆಯಲ್ಲ ಅದು ಇಲ್ಲ, ಅದು ಹೈದ್ರೆ ಏನಾಗಲ್ಲ ಮೈ ಮೇಲೆ. ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಹಿಡಿಯತ್ತೀನಿ, ಇಲ್ಲಾಂದ್ರೆ ಕೈಯಾಗ ಇಟ್ಕೊಂಡು ಅದ್ರಲ್ಲಿ ಅಪ್ಪ ಏನಾರು ಆಗಿತ್ತು. ನಾನಂತೂ ಈ ಹುಳ ಒಟ್ಟ ನೋಡೇ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿ ಕೀಡಿ ನೋಡಿ ಮನಾರ್ ಕೀಡಿಗಳು, ಆದ್ರೆ ಇಂಥ ದಪ್ಪನ ಕೀಡಿ ನಾನು ಎಲ್ಲಿ ನೋಡಿಲ್ಲ. ಕೀಡಿ ಅಂತಾರಲ್ಲ, ಇದೇ ಕೀಡಿ. ಕೀಡಿ ಹಿಡ್ದಾಗ ಕೀಡಿ ನೋಡಿಲ್ರಪ್ಪ ನಾ. ನೋಡ್ರಿ ಹೆಂಗೈತಿ ತೆಗಿ ಮೊದಲು ನಮ್ಮ ಗಿಡದಂದು ಹೊರಗೆ. ನಾನು ಇಟ್ಟೆ ಸಣ್ಣ ಸಣ್ಣ ಗಿಡಗಳು ಹಚ್ಕೊಂಡಿನಿ ನೋಡ್ರಿ. ನಾನು ಕರಿಬೇವಿನ ಗಿಡ, ಅರಿಶಿಣ ಗಿಡ ಈ ಥರ ಹಚ್ಚೀನಿ. ಇಟ್ಟರದಾಗ ಹಾಳು ಮಾಡ್ತಾರೆ. ಕರಿಬೇವಿನ ಗಿಡಕ್ಕೆ ರೋಗ ಬಂದೈತಿ. ಮತ್ತು ಸಾಯಂಕಾಲ ಅಡುಗೆ ಏನೂ ಮಾಡಲಿಲ್ಲ ರೀ. ಬಿಸಿ ಬಿಸಿ ಅನ್ನ ಮಾಡಿದೆ. ಯಾಕೋ ಏನೂ ಊಟ ಒಲ್ಲೆ ಅನ್ಸಾಗತ್ತದ. ಆದ್ರೂ ಉಪವಾಸ ಮಾಡ್ಕೊಳಕ್ಕೆ ಮನಸ್ಸಿಲ್ಲ. ಯಾಕಪ್ಪ ಅಂದ್ರೆ ಮೈಯಿಂದ ಶಕ್ತಿ ಎಲ್ಲಾದ್ರೂ ಅದಿಟ್ಟು ಹೋಗ್ಬಿಡ್ತಂತ ಭಯ. ಗಟ್ಟಿ ಪಲ್ಯ ಐತಿ, ಸ್ವಲ್ಪ ಕಲಿಸ್ಕೊಂಡು ನನಗೆ ಈ ಥರ ಬಿಸಿ ಅನ್ನ, ಆ ಥರ ಪಲ್ಯ ಮತ್ತು ತುಪ್ಪ ಹಾಕೊಂಡು ತಿನ್ನೋಕೆ ಭಾರಿ ಇಷ್ಟ. ಇಲ್ಲಿ ಕಡ್ಲಿಬೇಳೆನ ನೆನೆಸಿಟ್ಟಿನಿ. ಅದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಟೋಟಲಾಗಿ ಒಟ್ಟು ನೆನೆಸಿಟ್ಟಿನಿ. ಸಿದ್ಧಾರ್ಥಗಂತೇಳಿ ಇನ್ನೂ ಪಲಾವ್ ಐತ್ರಿ, ಸ್ವಲ್ಪ ಪಲಾವ್ ಇಟ್ಟೀನಿ. ಪಲಾವು ತಿಂತೀನಿ ಅಂದ, ಆದರೂ ಅವನಿಗೆ ಮನಸ್ಸಿಲ್ಲ. ಈಗ ವೇಸ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಹೆಂಗೆ ಅದನ್ನು ತಿಲ್ಲಿ ಅಂಥೇಳಿ ಯೋಚನೆ ಮಾಡಕತ್ತಿದ್ದ. ಪಾಪ ಹುಡುಗ ಮನಸ್ಸಲ್ಲೇ ಕೊರಗಕತ್ತದಂತ ಹೇಳಿ ದೇವ್ರೊಂದು ಪಾರ್ಸಲ್ ಕಳಿಸ್ಬಿಟ್ಟನ್ರಿ. ಅದು ಮರಿ ಮಾಡಿ ಇಟ್ಕೊಂಡಾನ. ಇಲ್ಲಿ ತೋರ್ಸು. ನಿಜ ಹೇಳ್ಬೇಕಂದ್ರೆ ಸೋತವ್ರಿಗೆ ಶಿವ ಇರ್ತಾನ, ಯಾರೂ ಇಲ್ದವ್ರಿಗೆ ಭಗವಂತ ಗ್ಯಾರಂಟಿ ಕೈ ಹಿಡಿತಾನ. ಪಾಪ ಮನಸ್ಸಲ್ಲೇ ಕೊರಗೋರಿಗೆ ಆಸೆನ ಈಡೇರಿಸ್ತಾನ, ಯಾವತ್ತೂ ಸುಳ್ಳಾಗಲ್ಲ. ಈ ಹುಡುಗ ಪಾಪ ಮನಸ್ಸಲ್ಲೇ ಕೊರಗಕತ್ತಿತ್ತು. ಆ ಬಿಸಿ ಅನ್ನ ಊಟ ಮಾಡೋಕ್ಕೂ ಮನಸ್ಸಿಲ್ಲ, ಈ ಪಲಾವ್ ತಿನ್ನೋಕ್ಕೂ ಮನಸ್ಸಿಲ್ಲ. ಚಪಾತಿ ಬೇಕಾಗಿತ್ತು ಅವನಿಗೆ. ಈಗ ಚಪಾತಿ ಮಾಡಿದ್ರೆ ಮತ್ತೆ ತಿಂತೀನಿ, ಹೀಟ್ ಆಗ್ತದ. ದಿನ ಅದೇ ನಡೆದ. ಒನ್ ಟೈಮರ್ ಬಿಸಿ ಅನ್ನ ತಿನ್ನಮ್ಮಂತ ಹೇಳ್ಬಿಟ್ಟು ನಾನು ಅನ್ನ ಮಾಡಿಕೊಂಡೆ. ಪಾಪ ಅವನಿಗೆ ಅದೇ ಪಲಾವ್ ತಿನ್ನಿಸ್ಬೇಕಂತ ಐಡಿಯಾ ನಂದು ಮಾಡಿಕೊಂಡೆ. ದೇವರು ಏನೋ ಕಳಿಸ್ಕೊಟ್ಟಿದ್ದಾರೆ. ಏನು ಕಳಿಸಿದ್ದಾರೆ ನೋಡೋಣ. ಮೋಮೋಸ್ ಓಪನ್ ಮಾಡು. ಏನು ಅದೃಷ್ಟಪ್ಪ, ಏನು ಅದೃಷ್ಟ, ಏನು ಅದೃಷ್ಟ. ಈ ಥರ ಎಲ್ಲ ಪಾರ್ಸಲ್ ನಿನಗೆ ಬರ್ತಾವ. ಏನಿದು ಮೋಮೋಸಾ? ಹೂವ, ಇದು ಚಟ್ನಿನ ಅದಕ್ಕೆ? ಶಿವನೇ ಸಂಬುಲಿಂಗ. ಎಷ್ಟದಲ್ರಿ? ಎಷ್ಟು ಇದಕ್ಕೆ? ಇರ್ಲಿಪ್ಪ, ಈ ಥರ ವಾಸ ಐತಿ. ಮೋಮೋಸ್ ಹಿಂಗೆ ಇರ್ತದ್ರಿ. ನಾನು ಮನ್ಯಾಗ ಮಾಡಿದ್ದೆ, ಆದ್ರೆ ಹೊರಗಿನ ತಿಂದಿಲ್ಲ ಎಂದು. ಆದ್ರೆ ಈ ಥರ ವಾಸ ಇರಲಿಲ್ಲ ನಮ್ಮದು ಮನ್ಯಾಗ ಮಾಡಿದ್ದು. ಅದ್ರ ಮೇಲೆ ಕೊಂತಿರ್ಬೇಕೇನು? ಅಯ್ಯೋ ದೇವ್ರಿ, ನೀವು ಯಾವತ್ತಾದ್ರೂ ಹೊರಗೆ ತಿಂದಿದ್ರಂದ್ರೆ ಕಮೆಂಟ್ ಮಾಡಿರಿ. ನನಗೆ ಈ ಸ್ಮೆಲ್ ಇಷ್ಟ ಆಗಿಲ್ಲ, ಆದರೂ ತಿನ್ನೋದು ಬಿಡಲ್ಲ. ಅಯ್ಯೋ ಹೆಂಗೆ ತಿಂತಾನೆ ನೋಡ್ರಿ. ನಿಜವಾಗ್ಲೂ ನನಗೆ ಅದು ಇಷ್ಟ ಆಗಲಿಲ್ಲ ರೀ. ತಿಂದಿಲ್ಲ ಕರೆ, ಅದು ಸ್ಮೆಲ್ ನನಗೆ ಇಷ್ಟ ಆಗಿಲ್ಲ. ಅವನಿಗೆ ಅದಕ್ಕೆ ಹೊರಗೆ ಕಳಿಸ್ಬಿಟ್ಟನ. ಚಟ್ನಿ ಪಟ್ನಿ ಬಿಟ್ಟು ಬೈಯನ ಓಡೋಗ್ಬಿಟ್ಟಾನ ಎದ್ದಲ್ಲಿಗೆ. ನನಗಾಗಿ ಬರಲ್ಲ ರೀ. ನನಗೇನೋ ಇಷ್ಟ ಆಗಲಿಲ್ಲ ಅದು. ಆ ಸ್ಮೆಲ್ಲೇ ನನಗೆ ಇಷ್ಟ ಆಗಿಲ್ಲ ಅದ್ರದ್ದು ಮೋಮೋಸದು. ಥೂ, ಹಂಗಿರ್ತೈತೆ ಸ್ಮೆಲ್. ಅಲ್ಲಿಗೆ ಹೊರಗೆ ಕೊಟ್ಬಿಡ್ತೀನಿ ರೀ. ನನಗೆ ಆ ಸ್ಮೆಲ್ ಆಗೋವಲ್ದು ಈಗ. ಮತ್ತು ನನಗೆ ಮೊದಲೇ ಹೊಟ್ಟೆ ಸಂಕಟ ಆಗತೈತಿ. ಗಿಮೆಂಟ್ ಬಂದ್ರೆ ಏನು ಮಾಡಿ? ಈಗಲೇ ಕೂತೀನಿ, ನೀ ಬರ್ಬೇಡ ಒಳಗೆ, ನಡೆ ಕಡೆ. ಹಂಗೆ ರೀ. ಸುಮ್ಮನೆ ನಾನು ಬಿಸಿ ಅನ್ನ, ನಾನು ಬೇಳೆ ಪಲ್ಯ ಊಟ ಮಾಡ್ತೀನಿ ಆರಾಮಾಗಿ. ಮನ್ಯಾಗ ಮಾಡಿ ನೋಡ್ರಿ, ತಾಟ್ಗಟ್ಲೆ ತಿನ್ನಂಗೆ ಇಷ್ಟ ಆಗ್ತದೆ. ಮೋಮೋಸ್ ನಾನು ಮಾಡೀನಿ, ಸಾಕನ್ನಷ್ಟು ರೆಸಿಪಿಗಳು ಮಾಡಿದ್ದೀನಿ. ಏನಂತಂದ್ರೆ ಇದಕ್ಕೆ ತುಳಸಿ ಅಡುಗೆ ಮನೆ ಚಾನಲ್ದಾಗ ಹಾಕೀನಿ ಮೋಮೋಸ್ ರೆಸಿಪಿಗಳನ್ನ. ಏನೇನು ಮಸ್ತಾಗಿರ್ತಾವೆ ಗೊತ್ತನ್ರಿ, ಸಖತ್ ಟೇಸ್ಟ್ ಆಗಿರ್ತಾವೆ. ಹಂಗೂ ಮೈದಾ ಹಿಟ್ಟು ಆದಲ್ಲ ನಮ್ದು? ಮೈದಾ ಹಿಟ್ಟು ಆದಲ್ಲ? ಮೈದಾ ಹಿಟ್ಟು ಆಯ್ತು, ಸ್ವಲ್ಪ ತರಕಾರಿಗಳು ಬೇಕಷ್ಟೇ. ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಸಡನ್ನಾಗಿ. ತರಕಾರಿಗಳು ಯಾವುದೂ ಇಲ್ಲ, ಹಾಗಾಗಿ ಮಾಡೋ ಆಸೆನೂ ಇಲ್ಲರಿ ಸದ್ ನನಗೆ. ಬೇಡ ಅಷ್ಟೇ. ಓಕೆ ಫ್ರೆಂಡ್ಸ್, ಏನು ಸಾಯಂಕಾಲ ಊಟ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಾಳೆ ನೆನೆಸಿರುವಂಥ ಕಡಲೆಬೇಳೆ ರೆಸಿಪಿ ಏನಾದರೂ ಒಂದು ಮಾಡ್ತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಅದೂ ನಾನು ಕೇಳೋ ಕರ್ತವ್ಯ ನಾನು ಕೇಳ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಆಗ್ತಾಯಿದೆ ಮತ್ತು ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಮಸ್ಕಾರ.